ಹಾಯ್ ಹಲೋ ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಹೊಸ BPL ರೇಷನ್ ಕಾರ್ಡ್ ವಿತರಣೆಯನ್ನು ಪ್ರಾರಂಭ ಮಾಡಿದ್ದಾರೆ ಗೆಳೆಯರೆ. ಸೊ ಯಾರೆಲ್ಲ ಹೊಸ BPL ರೇಷನ್ ಕಾರ್ಡ್ಗೋಸ್ಕರ ಅರ್ಜಿ ಹಾಕಿದ್ದೀರಾ ಮತ್ತು ಯಾರಿಗೆಲ್ಲ ಮೊಬೈಲ್ ಕಾರ್ಡ್ ಬಂದು BPL ರೇಷನ್ ಕಾರ್ಡ್ ವಿತರಣೆ ನಮ್ಮ ಸರ್ಕಾರ ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಪೂರ್ತಿ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್, ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಾವು ಮಾಡೋ ಉಪಯುಕ್ತ ಮಾಹಿತಿಗಳ ವಿಡಿಯೋಗಳು ಆದಷ್ಟು ಬೇಗ ಬಂದು ನಿಮಗೆ ಸೇರುತ್ತೆ. ಹೌದು ಗೆಳೆಯರೆ, ನಮ್ಮ ಕರ್ನಾಟಕ ಸರ್ಕಾರ ಹೊಸ ರೇಷನ್ ಕಾರ್ಡ್ಗಳನ್ನ ವಿತರಣೆ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಬಟ್ ಅದಕ್ಕಿಂತ ಮೊದಲು ಅನರ್ಹ BPL ರೇಷನ್ ಕಾರ್ಡ್ಗಳನ್ನ ತುಂಬಾ ಜನ ಹೊಂದಿದ್ದಾರೆ. ಅಂತವರ BPL ರೇಷನ್ ಕಾರ್ಡ್ನ ರದ್ದು ಮಾಡೋಕೆ ವರದಿಯಿಂದ ಮಾಡ್ತಿದ್ದಾರೆ. ಯಾಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ನ ಹೊಂದೋದಕ್ಕೆ ಆಗಿಲ್ದ ಇದ್ರೂ ಕೂಡ ತುಂಬಾ BPL ರೇಷನ್ ಕಾರ್ಡ್ಗಳನ್ನ ಅವ್ರ ಹತ್ರ ಇದ್ದು ಕೂಡ ಸರ್ಕಾರದ ಎಲ್ಲ ಹೊಂದಿದ್ದಾರೆ. ಸೊ ಅಂತಹ ಫಲಾನುಭವಿಗಳ ಕಾರ್ಡ್ಗಳನ್ನ ರದ್ದು ಮಾಡೋ ಕೆಲಸನ ತುಂಬಾ ಮಾಡ್ತಿದ್ದಾರೆ. ಸೊ ಈವರೆಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2,00,000 ಹೊಸ ಅರ್ಜಿಗಳು. ಕರ್ನಾಟಕದ ನೀತಿ ಆಯೋಗದ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಬಡವ ಆದ್ರೂ ಕೂಡ BPL ರೇಷನ್ ಕಾರ್ಡ್ದಾರರ ಸಂಖ್ಯೆ ಕಡಿಮೆ ಆಗ್ತಿಲ್ಲ. ಈ ಕುರಿತು ಅಧಿಕಾರಿಗಳನ್ನ ನಮ್ಮ ಮುಖ್ಯಮಂತ್ರಿಗಳು ಸಹ ಪ್ರಶ್ನೆ ಮಾಡಿದ್ದಾರೆ ಗೆಳೆಯರೆ. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡಲ್ಲಿ BPL ರೇಷನ್ ಕಾರ್ಡ್ದಾರರ ಪ್ರಮಾಣ ಕೇವಲ 40% ಇದೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಇದೆ ಗೆಳೆಯರೆ. ಹೌದು, 80% ನಮ್ಮ ರಾಜ್ಯದಲ್ಲಿ BPL ರೇಷನ್ ಕಾರ್ಡ್ದಾರರಿದ್ದಾರೆ. ಸೊ ಇದರಲ್ಲೇ ಗೊತ್ತಾಗ್ತಿದೆ ನಮ್ಮ ರಾಜ್ಯದಲ್ಲಿ ಎಷ್ಟು % BPL ರೇಷನ್ ಕಾರ್ಡ್ದಾರರಿದ್ದಾರೆ ಅಂತ. ಸೊ ಇದರಲ್ಲಿ ಅರ್ಹರು ಎಷ್ಟು ಜನ ಇದ್ದಾರೆ ಕಂಡುಹಿಡಿಯೋದೇ ನಮ್ಮ ಸರ್ಕಾರಕ್ಕೆ ಈಗ ದೊಡ್ಡ ಸವಾಲಾಗಿದೆ ಅಂತಾನೆ ಹೇಳ್ಬೋದು. ನೋಡಿ, ಅಂದ್ರೆ ರೇಷನ್ ತಗೊಳಕ್ ಮಾತ್ರ ಉಪಯೋಗ ಮಾಡ್ಕೊಳಕ್ ಹೋಗ್ಬಿಡಿ. ನೆನ್ಪಿಟ್ಕೊಳ್ಳಿ, ನಮ್ಮ ಆಗಿರ್ಬೋದು ರಾಜ್ಯ ಸರ್ಕಾರ ತುಂಬಾ ಯೋಜನೆಗಳನ್ನ ನಮ್ಮ ಬಡವರಿಗೋಸ್ಕರ ಕಾರ್ಯಕ್ಕೆ ತಂದಿದ್ದಾರೆ. ಅದರಲ್ಲಿ ರೈತರಿಗೆ ವ್ಯವಸಾಯಕ್ಕೆ ಉಪಯೋಗಿಸುವಂತ ಯಂತ್ರಗಳನ್ನ ಖರೀದಿ ಮಾಡ್ಬೇಕಾದ್ರೆ ಸಬ್ಸಿಡೀಸ್ ತಗೊಳ್ಳೋದಕ್ಕೆ, ಹಾಗೆ ಬಿತ್ತನೆ ಬೀಜ ಖರೀದಿ ಮಾಡ್ಬೇಕಾದ್ರೆ, ಗೊಬ್ಬರ ಖರೀದಿ ಮಾಡ್ಬೇಕಾದ್ರೆ ತುಂಬಾನೇ ಮುಖ್ಯ. ವಿದ್ಯಾರ್ಥಿ ಹೇಗೆ BPL ರೇಷನ್ ಕಾರ್ಡ್ ಉಪಯೋಗ ಆಗುತ್ತೆ ಅಂತ ನೋಡೋದಾದ್ರೆ, ವಿದ್ಯಾರ್ಥಿಗಳಿಗೆ ಈ ಸ್ಕಾಲರ್ಶಿಪ್ ಪಡ್ಕೊಳ್ಳೋದಕ್ಕೆ ಮತ್ತೆ ಸರ್ಕಾರಿ ಕಾಲೇಜಲ್ಲಿ ಸೀಟ್ ಪಡ್ಕೊಳ್ಳೋದಕ್ಕೆ ಜಾಯ್ನ್ ಆಗ್ಬೇಕಂದ್ರೆ ಈಗ BPL ರೇಷನ್ ಕಾರ್ಡ್ ತುಂಬಾ ಉಪಯೋಗ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಗೆಳೆಯರೆ ನೆನ್ಪಿಟ್ಕೊಳ್ಳಿ, BPL ರೇಷನ್ ಕಾರ್ಡ್ನ ಉಪಯೋಗ ಆಗ್ತಿರೋಂಥ ಅದು ಆಸ್ಪತ್ರೆ ಗೆಳೆಯರೆ. ಹೌದು ಗೆಳೆಯರೆ, ತುಂಬಾ ಜನ ಇದು ಗೊತ್ತಿರಲ್ಲ. ಯಾಕಂದ್ರೆ ಆಸ್ಪತ್ರೆಗಳಲ್ಲಿ BPL ರೇಷನ್ ಕಾರ್ಡ್ ಯಾವ ಥರ ಉಪಯೋಗ ಆಗುತ್ತೆ ಅಂದ್ರೆ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ BPL ಯಾರಿದ್ದಾರೆ 60% ಆಸ್ಪತ್ರೆಗಳಲ್ಲಿ ತುಂಬಾನೇ ಉಪಯೋಗಿಸ್ತಿದ್ದಾರೆ. ಯಾಕಂದ್ರೆ ಸಂಬಂಧಿತ ಕಾಯಿಲೆಗಳಿಗೆ, ಕಿಡ್ನಿ ಸಂಬಂಧಿತ ಕಾಯಿಲೆಗಳಿಗೆ ಮತ್ತೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳಿಗೆ ತುರ್ತು ಚಿಕಿತ್ಸೆಯನ್ನ ಪಡ್ಕೊಳ್ಳೋದಕ್ಕೆ BPL ರೇಷನ್ ಕಾರ್ಡ್ ಇದನ್ನ ಉಪಯೋಗ ಮಾಡ್ತಿದ್ದಾರೆ. ಆದಷ್ಟು ಆಸ್ಪತ್ರೆಗಳಲ್ಲೇ ಜಾಸ್ತಿ ನಮ್ಮ BPL ರೇಷನ್ ಕಾರ್ಡ್ನ. ಹಾಗಾಗಿ ರೇಷನ್ದಾರರ ಕುರಿತು ಅನರ್ಹ BPL ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡೋ ಕೆಲಸನ ತ್ವರಿತವಾಗಿ ಮಾಡ್ತಿದೆ. ಸೊ ಅದ್ರ ಜೊತೆಗೆ ಈ ಮೃತಪಟ್ಟ ಸದಸ್ಯರ ಹೆಸರು ಕೂಡ ತುಂಬಾ ಜನ BPL ರೇಷನ್ ಕಾರ್ಡ್ ಅಂತ ತೆಗೆದಾಕಿಲ್ಲ. ಸೊ ಆ ಕೆಲಸನೂ ಸಹ ಬೇಗ ಮಾಡಿ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಬಡವರು ಹೊಸ BPL ರೇಷನ್ ಕಾರ್ಡ್ ಪಡ್ಕೊಳ್ಳೋದಕ್ಕೆ ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಬಟ್ BPL ರೇಷನ್ ಕಾರ್ಡ್ ದೊರೆತಿಲ್ಲ. ಆದ್ರೆ ಇದ್ದು ಕೂಡ ಅಂತವ್ರ ಹತ್ರ BPL ರೇಷನ್ ಕಾರ್ಡ್ ಇದ್ದು ಸರ್ಕಾರದ ಸೌಲಭ್ಯಗಳನ್ನ ಪಡ್ಕೊಳ್ತಿರುವಂತ ಫಲಾನುಭವಿಗಳಾಗಿದ್ದಾರೆ ಗೆಳೆಯರೆ. ಅರ್ಹ ಫಲಾನುಭವಿಗಳನ್ನ ನೀಡೋ ಸಲುವಾಗಿ ಸರ್ಕಾರದ ಆಹಾರ ಇಲಾಖೆ ಅಧಿಕಾರಿಗಳು ಅನರ್ಹರನ್ನು ಆದಷ್ಟು BPL ಕಾರ್ಡ್ಗಳಿಂದ ಕೈ ಬಿಡಬೇಕಾದ ಕ್ರಮ ಕೈಗೊಳ್ಳಬೇಕಿದೆ ಗೆಳೆಯರೆ. ಮತ್ತೆ CM ಸಿದ್ದರಾಮಯ್ಯನವರು ಜನರನ್ನ ಅನಗತ್ಯವಾಗಿ ಅಲದಾಡಿಸಬಾರದು, ಅವರ ಸಮಸ್ಯೆ ದೂರಗಳನ್ನ ಅಗತ್ಯ ಪರಿಹಾರನ ಒದಗಿಸ ಸೂಚನೆ ಕೊಟ್ಟಿದ್ದಾರೆ ಗೆಳೆಯರೆ. ಹೊಸ ರೇಷನ್ ಕಾರ್ಡ್ ವಿತರಣೆಗೆ ಮುಂದಾದ ಸರ್ಕಾರ ಗೆಳೆಯರೆ. ಹೊಸ ಪಡಿತರ ಚೀಟಿ ವಿತರಣೆ ಕಾರ್ಯ ಸ್ಥಗಿತಗೊಂಡಿದೆ. ಇವಾಗ ಸದ್ಯಕ್ಕೆ ಹೊಸ ಪಡಿತರ ಚೀಟಿ ವಿತರಣೆ ಕಾರ್ಯಕ್ರಮನ ಸ್ವಲ್ಪ ಸ್ಥಗಿತ. ಜೂನ್ 2,05,986 ಅರ್ಜಿ ಬಾಕಿ ಉಳಿಸ್ಕೊಂಡಿದ್ದಾರೆ ಗೆಳೆಯರೆ. ಈ ಅರ್ಜಿದಾರರ ಸ್ಥಳ ಪರಿಶೀಲನೆ ನಡೆಸಿ ಅರ್ಜಿದಾರರ ಮಾಹಿತಿನ ಏನಿದೆ ಅರ್ಜಿದಾರರ ಆಯಾ ಜಿಲ್ಲೆಗಳಿಂದ ಪಡ್ಕೊಂಡು ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡ್ಕೊಂಡು ಹೊಸ ಕಾರ್ಡ್ಗಳನ್ನ ವಿತರಣೆನ ಕ್ರಮ ವಹಿಸಿ ನೀಡ್ತಾರೆ ಗೆಳೆಯರೆ. ಯಾಕಂದ್ರೆ ಈ ಲಾಸ್ಟ್ ಟೈಮ್ ಮಾಡ್ದಂಗೆ ಯಾರ್ಯಾರು ಅರ್ಜಿ ಹಾಕಿದ್ದಾರೆ ಎಲ್ಲರಿಗೂ ಅಪ್ರೂವಲ್ ಮಾಡಿ ಈ ಸಲ ಕೊಡಲ್ಲ. ಅವರ ಯಾರ್ಯಾರು ಅರ್ಜಿದಾರರಿದ್ದಾರೆ ಅವರ ಸ್ಥಳ ಪರಿಶೀಲನೆ ನಡೆಸಿ ಮತ್ತೆ ಆಯಾ ಜಿಲ್ಲೆಗಳಿಂದ ಏನೇನೋ ಅರ್ಜಿದಾರರ ಮಾಹಿತಿ ಇದೆ ಅದನ್ನ ಆರ್ಥಿಕ ಇಲಾಖೆಗಳಿಂದ
ಕೊಂಡು ಹೊಸ ಕಾರ್ಡ್ಗಳನ್ನ ವಿತರಣೆ ಮಾಡೋ ಕಾರ್ಯಕ್ರಮನ ಮಾಡ್ಕೊಂಡಿದ್ದಾರೆ. ಆದರೆ ಯಾರಿಗೆಲ್ಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಇರುತ್ತೆ ಅಂಥವರ ಅರ್ಜಿಗಳನ್ನ ಆದಷ್ಟು ಬೇಗ ಅಪ್ರೂವಲ್ ಮಾಡಿ ಅಂಥವ್ರಿಗೆ BPL ರೇಷನ್ ಕಾರ್ಡ್ನ ನೀಡಬೇಕು ಅಂತ CM ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಸೊ ಈ ಸುದ್ದಿಗೋಷ್ಠಿಯಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದಂಥ ಹೇಳಿದ್ದಾರೆ, ಈ ಯಾರ್ಯಾರು ಮೆಡಿಕಲ್ ಚಿಕಿತ್ಸೆ ಪಡ್ಕೋಬೇಕು ಅಂದ್ಕೊಂಡಿದ್ದೀರಾ ಅಂಥವರ ಅರ್ಜಿನ ಆದಷ್ಟು ಬೇಗ ಅಪ್ರೂವಲ್ ಮಾಡಿ ಅವ್ರಿಗೆ ರೇಷನ್ ಕಾರ್ಡ್ನ ವಿತರಣೆ ಮಾಡೋದಾಗಿ ಅವ್ರು ತಿಳಿಸಿದ್ದಾರೆ. ಸೊ ಆದಷ್ಟು ಬೇಗ ಎಲ್ಲರನ್ನ ಕೈ ಬಿಟ್ಟು ಅರ್ಹರಿಗೆ BPL ರೇಷನ್ ಕಾರ್ಡ್ನ ಸಿಗೋ ಥರ ಆಗಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ ಗೆಳೆಯರೆ. ಧನ್ಯವಾದ.